ಏನೋ ಪದ್ಮನಾಭನಗರದಿಂದ ಕಡೆ ಕ್ಷಣದಲ್ಲಿ ಕೈ ಅಭ್ಯರ್ಥಿಯನ್ನ ಬದಲಿಸಿ ಈಗ ಎಂ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಅನ್ನ ಕೊಡೋಕೆ ನಿರ್ಧಾರವನ್ನ ಏನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಎಂ ಶ್ರೀನಿವಾಸ್ ಗುರುವೂ ಅಲ್ಲ, ಅವರಿಗೆ ಗುರಿಯೂ ಇಲ್ಲ. ಬೇರೆ ಪಕ್ಷದಿಂದ ಬಂದವರು ನನಗೆ ಗುರುವಾಗೋಕೆ ಹೇಗೆ ಸಾಧ್ಯ? ನನಗೆ ಬಿಜೆಪಿಯ ಗುರು. ಅವರು 5 ಬಾರಿ ಠೇವಣಿ ಕಳೆದುಕೊಂಡಿದ್ದಾರೆ. ಈ ಬಾರಿ ಕೂಡ ಪದ್ಮನಾಭನಗರದ ಜನ ಅರ್ಥ ಮಾಡಿಕೊಳ್ಳುತ್ತಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಠೇವಣಿ ಕಳೆದುಕೊಳ್ಳುತ್ತಾರೆ ಅಂತ ಬೆಂಗಳೂರಲ್ಲಿ ಮಾಜಿ ಡಿಸಿಎಂ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಏನು ನಿನ್ನೆ ಸ್ಪಷ್ಟವಾಯಿತು, ಗುರಪ್ಪ ನಾಯ್ಡು ಅವರನ್ನ ಬದಲಾಯಿಸಿ ಏನು ಎಂ ಶ್ರೀನಿವಾಸ್ ಅವರನ್ನ ಕಣಕ್ಕಿಳಿಸುವಂತಹ ಒಂದು ನಿರ್ಧಾರಕ್ಕೆ ಬಂದ್ರು. ಒಂದು ರೀತಿಯಲ್ಲಿ ಆರ್ ಅಶೋಕ್ ಅವರಿಗೆ ಅವರು ಗುರುಗಳ ರೀತಿ ಅನ್ನುವಂತಹ ಬಗ್ಗೆ ಕೂಡ ಚರ್ಚೆ ನಡೀತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಅಶೋಕ್ ಅವರು ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಅವರು ನನಗೆ ಗುರುವೂ ಅಲ್ಲ, ಅವರಿಗೆ ಗುರಿನೂ ಇಲ್ಲ. ಬೇರೆ ಪಾರ್ಟಿಯಿಂದ ಬಂದವರು ನನಗೆ ಗುರುವಾಗೋಕೆ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಆರ್ ಅಶೋಕ್ ಕೇಳಿದ್ದಾರೆ. ಯಾರಾದರೂ ಗುರು ಇದ್ರೆ ಅದು ಬಿಜೆಪಿ. ಇದು ಆರ್ ಅಶೋಕ್ ಅವರ ಮಾತು. ನನಗೆ ಬಿಜೆಪಿಯ ಗುರು, ಶ್ರೀನಿವಾಸ್ ಅವರು ಗುರು ಆಗೋಕೆ ಹೇಗೆ ಸಾಧ್ಯ? ಅವರು ಬೇರೆ ಪಾರ್ಟಿಯಿಂದ ಬಂದವರು ಗುರು ಆಗೋಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳು ಠೇವಣಿಯನ್ನು ಕೂಡ ಕಳೆದುಕೊಳ್ತಾರೆ ಈ ಬಾರಿ ಅನ್ನುವಂಥ ಮಾತನ್ನ ಆರ್ ಅಶೋಕ್ ಹೇಳಿದ್ದು, ಪದ್ಮನಾಭನಗರದಿಂದ ಮತ್ತೆ ಗೆಲುವನ್ನು ದಾಖಲಿಸುವ ವಿಶ್ವಾಸವನ್ನ ಆರ್ ಅಶೋಕ್ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಎಂ ಶ್ರೀನಿವಾಸ್ ಅವರು ರೋಡ್ ಶೋ ನಡೆಸಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು, ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಆರ್ ಅಶೋಕ್ ಅವರು ಯಾವ ರೀತಿಯಾಗಿ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಕೂಡ ನಾವು ನೋಡ್ತಾ ಇದ್ವಿ. ಟಿವಿ9 ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಈಗ ಬರೋಬ್ಬರಿ 1 ಮಿಲಿಯನ್. ಪ್ರೋತ್ಸಾಹಿಸಿದ ತಮಗೆಲ್ಲ ಪೂರ್ವಕ ವಂದನೆಗಳು. ಇಂಟ್ರೆಸ್ಟಿಂಗ್ ನ್ಯೂಸ್ ಹಾಗೂ ಸ್ಪೆಷಲ್ ಪ್ರೋಗ್ರಾಮ್ಸ್ಗಳ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.